ಅಲ್ಪಸಂಖ್ಯಾತರು ಸೊಳ್ಳಿನೂ ಲೆಕ್ಕ. ಅಭಿವೃದ್ಧಿ ಏನಿಲ್ಲ ಸರ್, ಜೀರೋ. ಬಿಜೆಪಿ ಇದ್ರೆ ನಾವು ಬದುಕ್ತೀವಿ, ಇಲ್ಲ ಅಂದ್ರೆ ನಾವು ಮಕ್ಕಂತೀವಿ. ಸಮರ್ಥ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ. ಯಾ ಕಡೆಗೆ ಆ ಕಡೆಗೆ ಅಷ್ಟೇ. ಮುಸ್ಲಿಮ್ಸ್ ಎಲ್ಲಿದ್ದೀರ ಅಲ್ಲಿ ಅಷ್ಟೇ. ನಾನು ಎಮ್ ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ, ಎಲ್ ಯಾರು ನಮ್ಮ ಕೈ ಸಿಕ್ಕಿಲ್ಲ ಸರ್ ಶಾಮನೂರು ಶಿವಶಂಕರಪ್ಪ 22,000 ಮತದಿಂದ ಗೆದ್ದರೆ ಈ ಸತಿ ಅಂತ ಸಮರ್ಥವ್ರು ಕೊಟ್ಟರೆ ಒಂದು 30,000 ಅಂತರದಲ್ಲಿ ಗೆಲ್ತಾರೆ. ಹಕ್ಕುಪತ್ರ ಕೊಟ್ಟರು, ಅದು ಕೊಟ್ಟದಂತ ಅದು ಎಲ್ಲಿಂದ ಬಂದಿದೆ? CM ಸಿದ್ದೇಶ್ವರ ಏನು ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ಅವ್ರು HM 30,000 ಓಟಿಂದ ಇವ್ರು ವಿನ್ ಹಾಕಾರ ಅಂತ ಹೇಳ್ತಾರೆ. HM ದಾಸ್ ಕೊಟ್ಟರೆ 1 ಲಕ್ಷದಿಂದ ವಿನ್ ಹಾಕಾರ ನಾವು ಹೇಳ್ತೇವೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಯೋಗೇಶ್ ಅಂತ. ಯೋಗೇಶ್ ಅವ್ರು ಏನ್ ಮಾಡ್ತೀರಿ? ನಾವು ನಮ್ದು ಇಲ್ಲಿ ಹೋಟ್ಲ್ ಇದೆ. ಹೋಟೆಲ್ ಹೇಗೆ ನಡೀತದೆ? ಹೋಟೆಲ್ ಚೆನ್ನಾಗಿದೆ ಸರ್. ಸರ್ ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ನಾವು ಯಾವಾಗ್ಲೂ ಬಿಜೆಪಿಗೆ ಹಾಕ್ತಿರೋದು, ಬಿಜೆಪಿಗೆ. ಬಿಜೆಪಿ ಅಂತಂದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ? ನಮಗೆ ಅಜಯ್ ದಾಸ್ ಕರಿಯಪ್ಪ, ಇಲ್ಲಾಂದ್ರೆ ಅಜಯ್ ಕುಮಾರಿಗೆ ಕೊಡ್ಬೇಕು ಸರ್. ದಾಸ್ ಕರಿಯಪ್ಪ ಮತ್ತು ಅಜಯ್ ಕುಮಾರ್ 22,000 ಅಂತರದಿಂದ ಸೋತಿದ್ರು. ಇನ್ನೊಂದು ಚಾನ್ಸ್ ಕೊಡ್ಬೋದಲ್ಲ ಸರ್? ಓಕೆ, ಈ ಬಾರಿ ವಿಜಯ್ ಕುಮಾರ್ ಅವ್ರು ಕೊಟ್ರೆ RS ಬರ್ತಾರ ಅಂತೀರಾ? ಗೆಲ್ತಾರೆ ಸರ್. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಂದ್ರೆ ಬಿಜೆಪಿ ಅವರು ಈ ಭಾಗದಲ್ಲಿ ಸುಮಾರು ಮುಸ್ಲಿಮರು ಓಟ್ 85,000ಕ್ಕಿಂತ ಹೆಚ್ಚಿಗೆ ಇದೆ. ಈ ಬಿಜೆಪಿ ಅವರು ಇಲ್ಲಿ ಗೆಲ್ಲಲ್ಲ ಅಂತ ಒಂದು ಸುಮಾರು ಜನ ಹೇಳ್ತಾರೆ. ಅದಕ್ಕೆ ಏನಂತೀರಿ? ಗೆಲ್ತಾರೆ ಸರ್ ಈ ಸಲ. ಈ ಬಾರಿ ಅಜಯ್ ಕುಮಾರ್ ಅವರು ಕೊಟ್ರೆ ಪಕ್ಕ ವಿನ್ ಆಗ್ತೀರ? ವಿನ್ ಆಗುತ್ತೆ ಸರ್. ಓಕೆ, ಅಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆ. ಈ ಭಾಗದಲ್ಲಿ ಅಭಿವೃದ್ಧಿ ಏನಿಲ್ಲ ಸರ್, ಜೀರೋ. ಓಕೆ, ಎಸ್. ಮತ್ತೆ ಈಗ ನಿಮ್ದು ಎಷ್ಟನೇ ವರ್ಷದ ಓಟು ಇವಾಗ? ನಮ್ದು ಇದು 2ನೇ ವರ್ಷ ಇದೆ. 2ನೇ ವರ್ಷದ. ಮತ್ತೆ ನಮ್ಗೆ ಏನಿಲ್ಲ ಸರ್, ದೇಶದ ಬಗ್ಗೆ ಐತಲ್ಲ, ನಾವು ಉಳಿಬೇಕು, ನಾವು ಬದುಕಬೇಕು ಅಂದ್ರೆ ನೀವೇ ನೋಡಿರಿ, ಇರಾನ್, ಇಸ್ರಾನ್, ಅಮೇರಿಕಾ ಇಂದ ಯುದ್ಧ ಆಗಿದೆ. ಮೋದಿ ಇರೋದ್ರಿಂದನೇ ನಾವು ಹೇಳ್ತಿರೋದು. ಮೋದಿ ಬಗ್ಗೆನೇ ಮಾತಾಡ್ತಿರಲ್ಲ, ಪಕ್ಷದ ಬಗ್ಗೆ ಮಾತಾಡ್ತಿರೋದು. ಬಿಜೆಪಿ ಇದ್ರೆ ನಾವು ಬದುಕ್ತೀವಿ, ಇಲ್ಲ ಅಂದ್ರೆ ನಾವು ಮಕ್ಕಂತೀವಿ ನೆಲದ ಮೇಲೆ ಅಷ್ಟೇ. ಯಾರಿಗೆ ಹಾಕ್ತೀರಿ? ನಾವು ಯಾವಾಗಿಂದನು ಬಿಜೆಪಿ ಹಾಕೋದು. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಕೊಟ್ರೆ ಅನುಕೂಲ? ನೋಡಿ ಸರ್, ಯಾರಿಗೆ ಕೊಟ್ರು ಓಟ್ ಹಾಕ್ತಿವಿ. ನಮಗೆ ಪಕ್ಷ ಬೇಕಷ್ಟೇ. ಇಂಪಾರ್ಟೆಂಟ್. ನಮಗೆ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿಗೆ. ಬಿಜೆಪಿ ಅನ್ನೋದು ನಾವು ಸೆಕೆಂಡ್ರಿ. ಭಾರತೀಯ ಜನತಾ ಪಾರ್ಟಿ, ಅಟಲ್ ಬಿಹಾರಿ ವಾಜಪೇಯಿಯಿಂದನೂ ನಾವು ಬದುಕೊಂಡ್ ಬಂದೀವಿ. ಅಣು ಭಾಗದಲ್ಲಿ ಶಾಮನೂರು ಶಿವಶಂಕರ ಕೆಲಸ ಮಾಡಿಲ್ಲ ಅಂತ? ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮಾಡಿದ್ದಾರೆ. ಯಾ ಕಡೆಗೆ ಆ ಕಡೆಗೆ ಅಷ್ಟೇ. ನಾನವನಲ್ಲ ಕಡೆಗೆ ಜಾಸ್ತಿ ಮಾಡಿದ್ರೆ. ಈ ದಕ್ಷಿಣ ಭಾಗದಲ್ಲಿ, ಉತ್ತರ ಕಡೆಗೆಲ್ಲ, ದಕ್ಷಿಣ ಭಾಗ ಕಡೆಗೆ ಎಲ್ಲ ಕಡೆಗೆ ಮುಸ್ಲಿಮ್ಸ್ ಎಲ್ಲಿದ್ದೀರ ಅಲ್ಲಿ ಅಷ್ಟೇ ಅಷ್ಟೇ. ಭಾಗದಲ್ಲಿ ಮಾಡಿಲ್ಲ ಅಂತ? ಮಾಡಿಲ್ಲ. ನಾವು ಬಾಯ್ ಬಿಟ್ಟು ಹೇಳ್ತೀವಿ, ನೀರಿಲ್ಲ, ಅದು ಇಲ್ಲ, ಎಲ್ಲ ಹೇಳ್ತಾರೆ. ಹಕ್ಕುಪತ್ರ ಕೊಟ್ಟರು, ಅದು ಕೊಟ್ಟದಂತ ಅದು ಎಲ್ಲಿಂದ ಬಂದಿದೆ? ಮನಿ ಕಟ್ಸಕ್ಕೋಸ್ಕರ ದುಡ್ಡು ಬಂದಿದೆ ಅಂತಾರೆ. 2,40,000 ಬಂದಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅದು ಎಲ್ಲಿಂದ ಬಂದಿದೆ? ಕೇಂದ್ರದಿಂದ ಬಂದಿರೋದು. ಅದು ಹೇಳ್ತಾರ ಅಷ್ಟೇ. ಅದು ಅಂದ್ರೆ ಮೇಲೆ ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಇವ್ರ ಹೆಸರು ಹಂಗೆ ಮತ್ ಆಗ್ಯದಣ್ಣ. ಸ್ಮಾರ್ಟ್ ಸಿಟಿ ಆಗಿರೋದು ಕೊನೆಯದಾಗಿ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕೇಂದ್ರದಿಂದ ಆಗಿದ್ದು 100 ಇದು ಬಂದಿದ್ದು ದೇಶಕ್ಕೋಸ್ಕರ.